ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. 3 ಕೋರ್ಟಿನ ತೀರ್ಪುಗಳನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. 3 ಕೂಡ ಒಂದೇ ದಿನದ ಅಂತರದಲ್ಲಿ ಬಂದಂಥವು, 3 ಕೂಡ ಸಕಾರಾತ್ಮಕವಾಗಿರುವಂಥವು. ಯಾವಾಗ ಕೋರ್ಟಿನ ಜಡ್ಜ್ಮೆಂಟ್ಗಳು ಬರ್ತಾವೋ ಅವಾಗೆಲ್ಲ ನಾವು ಒಂದು ಮಾತನ್ನು ಯಾವಾಗಲೂ ನೆನಪಿಸ್ಕೋತಾ ಇದ್ದೆ, ಕಾಶ್ಮೀರ್ ಫೈಲ್ ಸಿನಿಮಾದ್ದು. ಏನಂದರೆ, ಸರ್ಕಾರ ನಿಮ್ಮದಿರಬಹುದು ಆದರೆ ಸಿಸ್ಟಮ್ ನಮ್ಮದು, ವ್ಯವಸ್ಥೆ ನಮ್ಮದು ಅಂತ ಕಾಂಗ್ರೆಸ್ಸು ಯಾವಾಗಲೂ ತನ್ನ ಕಾಲರ್ ಅಪ್ ಮಾಡ್ಕೋತಾ ಇತ್ತಲ್ಲ, ಅದು ಈಗ ಆಲೋಚನೆ ಮಾಡುವಂಥ ಸ್ಥಿತಿಗೆ ಬಂದು ನಿಂತಿದೆ. ಅಂಥ ತೀರ್ಪುಗಳು ಬಂದಿದ್ದಾವೆ. ಮೊದಲನೇದಾಗಿ ನಿಮಗೆ ನೆನಪಿದೆ, ಪೆಗಸಿಸ್ ಅನ್ನುವಂಥ ಒಂದು ಸ್ಪೈವೇರ್, ಇಸ್ರೇಲ್ನ ಸ್ಪೈವೇರು. ಅದರ ಕುರಿತಾಗಿ ರಾಹುಲ್ ಗಾಂಧಿ ಅವರು ದೊಡ್ಡ ರಾದ್ಧಾಂತ ಮಾಡಿದರು 2021ರಲ್ಲಿ. 2021 ಜುಲೈನಲ್ಲಿ ನಡೆದಂಥ ಘಟನೆ ಇದು. ಆವಾಗ ಮಳೆಗಾಲದ ಅಧಿವೇಶನ, ಸಂಸತ್ ಅಧಿವೇಶನ. ಕಾಂಗ್ರೆಸ್ಸಿದ್ದೊಂದು ಮೋಡಸ್ ಆಪರೆಂಡಿ ಇದೆ. ಅದೇನಪ್ಪ ಅಂದರೆ, ಯಾವಾಗಲೂ ಸಂಸತ್ ಅಧಿವೇಶನ ಶುರುವಾಗುತ್ತೋ ಅದರ 3-4 ದಿವಸ ಮುಂಚೆ ಯಾವುದಾದ್ರೂ ಒಂದು ಇಶ್ಯೂವನ್ನು ತೆಗೆದುಕೊಳ್ಳುತ್ತೆ, ವಿವಾದವನ್ನು ಮಾಡುತ್ತೆ, ಮಾಡಿ ಇಡೀ ಸಂಸತ್ ಅಧಿವೇಶನ ನಡೆಯಲಾರದೆ ಹಾಗೆ ಮಾಡುತ್ತೆ. ಅದು ನಿರಂತರವಾಗಿ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿರುವಂಥ ಅದರ ಕುತಂತ್ರ. ಈ ಪೆಗಸಿಸ್ ಕೂಡ ಹಾಗೆ. ಜುಲೈ 2021ರಲ್ಲಿ ಇದರ ಕುರಿತಾಗಿ ಸಂಸತ್ನಲ್ಲಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸಂಸತ್ ಅಧಿವೇಶನವೇ ನಡೆಯಲಾರದ ಸ್ಥಿತಿಗೆ ಬರುತ್ತೆ. ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ. ಅದೇ ಧವನ್ನು, ಅದೇ ಕಪಿಲ್ ಸಿಬಲ್ಲು, ಅದೇ ಅಭಿಷೇಕ್ ಮನು ಸಿಂಘ್ವಿ. ರಾಹುಲ್ ಗಾಂಧಿ ಅಂತೂ ನನ್ನ ಮೊಬೈಲ್ ಕೂಡ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ, ಎಲ್ಲರ ಗೌಪ್ಯತೆಯನ್ನು ಈ ಸರ್ಕಾರ ಹ್ಯಾಕ್ ಮಾಡ್ತಾ ಇದೆ ಅಂತ ಇನ್ನಿಲ್ಲದ ಹಾಗೆ ರಾದ್ಧಾಂತ ಮಾಡಿರ್ತಾರೆ. ಇದ್ರ ಕುರಿತಾಗಿ 2021ರಲ್ಲಿ ನಡೆದಂಥ ಕೇಸ್ಗೆ 2022ರಲ್ಲಿ ಜಸ್ಟಿಸ್ NV ರಮಣ, ನಿವೃತ್ತ ನ್ಯಾಯಾಧೀಶರು, ಅವರ ಸಮಿತಿ ಒಂದು ವರದಿಯನ್ನು ಕೊಟ್ಟಿರುತ್ತೆ. ಕ್ಲೋಸ್ಡ್ ಎನ್ವಲಪ್ನಲ್ಲಿ ವರದಿಯನ್ನು ಕೊಟ್ಟಿರುತ್ತೆ. ಈಗ ಅದರ ಜಡ್ಜ್ಮೆಂಟನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟು. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಸರ್ಕಾರ ತನ್ನ ಭದ್ರತೆಯ ದೃಷ್ಟಿಯಿಂದ, ತನ್ನ ಏಕತೆಯ ದೃಷ್ಟಿಯಿಂದ, ತನ್ನ ಸಾರ್ವಭೌಮತೆಯ ದೃಷ್ಟಿಯಿಂದ ಯಾವುದಾದ್ರೂ ಈ ರೀತಿಯಾದಂಥ ಸ್ಪೈವೇರನ್ನು ಬಳಸುವುದಾದರೆ ಅದು ತಪ್ಪಲ್ಲ. ಅದಕ್ಕೆ ಬಳಸಲಿಕ್ಕೆ ಎಲ್ಲ ರೀತಿಯ ಪರಮಾಧಿಕಾರ ಇದೆ. ದೇಶದ ಭದ್ರತೆಯನ್ನು ಬಲಿ ಕೊಟ್ಟು ಯಾವುದೇ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಯಾವುದೇ ಇದನ್ನು ಕರ್ಬ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ದಿನೇಶ್ ದ್ವಿವೇದಿ ಅಂತ ಒಬ್ಬ ವಕೀಲರು ಹೇಳ್ತಾರೆ, ನಮ್ಮ ಪ್ರಶ್ನೆ ಅದಲ್ಲ, ಸರ್ಕಾರ ಈ ರೀತಿಯದಾದಂಥ ಒಂದು ಸ್ಪೈವೇರನ್ನು ಬಳಸ್ತಾ ಇದೆಯಲ್ಲ, ಅಷ್ಟು ಹೇಳೋದು ನಮಗೆ, ಅಷ್ಟು ಹೇಳಿದರೆ ಸಾಕು ಅಂತ. ಅದು ಆವಾಗ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ಹೇಳ್ತಾರೆ, ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಜಸ್ಟಿಸ್ N ಕೋಟೇಶ್ವರ ರಾವ್ ಇರುವಂಥ ಬೆಂಚು, ದ್ವಿಸದಸ್ಯ ಪೀಠ. ಈ ಬೆಂಚ್ ಹೇಳುತ್ತೆ, ಆ ಸ್ಪೈವೇರನ್ನು ಈಗ ಬಳಸ್ತಾರೋ ಬಳಸಲ್ವೋ ಅನ್ನೋದು ಇಲ್ಲಿ ಅಪ್ರಸ್ತುತ. ಆ ಸ್ಪೈವೇರನ್ನು ಯಾವುದೇ ಇಸ್ರೇಲಿಯ ಪೆಗಸಿಸ್ ಒಂದೇ ಅಲ್ಲ, ಯಾವುದೇ ಸ್ಪೈವೇರನ್ನು ತನ್ನ ದೇಶದ ಭದ್ರತೆಗಾಗಿ ಯಾವುದೇ ಸರ್ಕಾರ ಬಳಸ್ಬೋದು. ಹೀಗಾಗಿ ನೀವು ಕೇಳ್ತಾ ಇರೋದೇ ಅಪ್ರಸ್ತುತ ಆಗಿದೆ, ಇದ್ರ ಕುರಿತು ವಾದ ಮಂಡನೆ ಇಲ್ಲ. ಈಗ ರಾಹುಲ್ ಗಾಂಧಿ ಏನು ಮಾಡಬೇಕು ಅಂತ ನನಗೆ ದಯವಿಟ್ಟು ನೀವು ಹೇಳಿ. ಏಕೆಂದರೆ ಒಂದು ಇಡೀ ಅಧಿವೇಶನವನ್ನೇ ಬಲಿ ಕೊಟ್ಟಂಥ ವ್ಯಕ್ತಿ ಕಾಂಗ್ರೆಸ್ಸು ಮತ್ತು ರಾಹುಲ್ ಗಾಂಧಿ. ಅವರಿಗೆ ಸಹಾಯಕ್ಕೆ ನಿಲ್ಲೋದು ಅವರದೇ ಛದ್ಮವೇಷಿಗಳಾದಂಥ, ಒಂದು ಕಡೆ ವಕೀಲರಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಒಂದು ಕಡೆ ರಾಜ್ಯಸಭಾ ಸದಸ್ಯರಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ವಕೀಲರ ಪಡೆಯನ್ನು ಇಟ್ಕೊಂಡು ಇವರು ಹೋರಾಟವನ್ನು ಮಾಡ್ತಾರೆ. ಇನ್ನು ಎರಡನೇ ಘಟನೆಯನ್ನು ಹೇಳ್ತೇನೆ. ಎರಡನೇ ಘಟನೆ ಒಂದು ಚಂಡೋಲಾ ಲೇಕ್ ಅಂತ ಅಹಮದಾಬಾದ್ನಲ್ಲಿ ಭಾಳ ದೊಡ್ಡದಾದಂಥ ಕೆರೆ ಇದ್ದದ್ದು. ಆ ಕೆರೆಯನ್ನು ಒತ್ತುವರಿ ಮಾಡ್ತಾ ಈ ಮತಾಂಧರೆಲ್ಲ ಬಂದು ಅದರಲ್ಲಿ ಸೆಟ್ಲ್ ಆದರು. ಎಷ್ಟು ವರ್ಷಗಳಿಂದ, ದಶಕಗಳಿಂದ ಯಾವ ಕೆರೆ ಇದೆಯೋ ಆ ಕೆರೆ ಈ ರೀತಿಯದಾದಂಥ ಶಾಂತಿ ಬಾಂಧವರ ಬೀಡಾಗಿಬಿಡ್ತು. ಅಲ್ಲಿ ದರ್ಗಾಗಳು, ಅಲ್ಲಿ ಮಸೀದಿಗಳು, ಅಲ್ಲಿ ಏನಿಲ್ಲ ಹೇಳಿ ಎಲ್ಲವೂ ಇತ್ತು. ಅದು ಎಲ್ಲಿ ಅತ್ಯಂತ ಬೆಲೆಬಾಳುವಂಥ ಪ್ರದೇಶದಲ್ಲಿರುವಂಥ ಕೆರೆ ಅದು. ಆ ಕೆರೆಯಲ್ಲಿ ಇವರು ಬರ್ತಾರೆ. ಅಲ್ಲಿಯ ನಗರಸಭೆ, ಅಹಮದಾಬಾದ್ ನಗರಸಭೆ ಏನು ಮಾಡುತ್ತೆ, ಯಾವಾಗ ಮೊನ್ನೆ ಗೃಹ ಸಚಿವಾಲಯ ಒಂದು ಆರ್ಡರ್ ಮಾಡುತ್ತೆ, ಏನಂತ, ದೇಶದಲ್ಲಿರುವಂಥ ಬೇರೆ ಬೇರೆ ದೇಶದ ನುಸುಳುಕೋರರು, ಅದರಲ್ಲೂ ವಿಶೇಷವಾಗಿ ಪಾಕಿಸ್ತಾನಿ ವೀಸಾ ಹೊಂದಿರೋರು, ವೀಸಾ ಹೊಂದೇ ಇರೋರು, ಇಷ್ಟರದ್ದು ನೀವು ತನಿಖೆಯನ್ನು ನಡೆಸಬೇಕು. ತನಿಖೆಯನ್ನು ನಡೆಸಿ ಅವರನ್ನು ಡಿಪೋರ್ಟ್ ಮಾಡುವ ಕೆಲಸವನ್ನು ಮಾಡಬೇಕು ಅಂತ ಎಲ್ಲ ಸರ್ಕಾರಗಳಿಗೆ ನೋಟಿಸನ್ನು ಕಳಿಸಲಾಗಿರುತ್ತೆ. ಸ್ವತಃ ಅಮಿತ್ ಶಾ ಅವರು ಪ್ರತಿಯೊಬ್ಬ ಮುಖ್ಯಮಂತ್ರಿಗೆ ಕರೆಯನ್ನು ಮಾಡಿ, ಫೋನ್ ಮಾಡಿ ಹೇಳಿರ್ತಾರೆ, ಈ ಕುರಿತು ಭಾಳ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕು, 48 ಗಂಟೆಗಳ ಕಾಲ ಮಾತ್ರ ಅವ್ರಿಗೆ ಸಮಯ ಅಂತ. ಗುಜರಾತ್ ಮುನ್ಸಿಪಲ್ ಕೌನ್ಸಿಲ್ ಏನು ಮಾಡುತ್ತೆ, ಅಲ್ಲಿ ಕಾರ್ಪೊರೇಷನ್ ಏನು ಮಾಡುತ್ತೆ, ಈ ಚಂಡೋಲಾ ಲೇಕ್ನಲ್ಲಿದ್ದಂಥ ಈ ಎಲ್ಲ ಮತಾಂಧರ ದಾಖಲಾತಿಗಳನ್ನ ಪರೀಕ್ಷೆ ಮಾಡಲಿಕ್ಕೆ ಶುರು ಮಾಡುತ್ತೆ. ನೋಡಿದರೆ ಅವರೆಲ್ಲ ರೋಹಿಂಗ್ಯಾಗಳು ಮತ್ತು ಅಕ್ರಮ ಬಾಂಗ್ಲಾದೇಶಿ ವಲಸೆ ಬಂದಂಥವ್ರು.
ಸುಳ್ಳು ದಾಖಲಾತಿಗಳನ್ನು ಇಟ್ಕೊಂಡು, ಅಂದರೆ ಅಲ್ಲಿ ಭಾರತ ದೇಶದ ಪ್ರಜೆ ಅಂತ ಸುಳ್ಳು ತೋರಿಸ್ಕೊಂಡು ಇಲ್ಲಿ ಮನೆಗಳನ್ನು, ಇಲ್ಲಿ ದರ್ಗಾಗಳನ್ನು, ಮಸೀದಿಗಳನ್ನ, ಅಂಗಡಿಗಳನ್ನು ಎಲ್ಲ ಮಾಡಿಕೊಂಡು ಸಂಪೂರ್ಣವಾಗಿ ವ್ಯಾಪಿಸಿಬಿಡ್ತಾರೆ. ಇದ್ದಕ್ಕಿದ್ದ ಹಾಗೆ ರಾತ್ರಿ 12 ಗಂಟೆಗೆ ಆಪರೇಷನ್ ಶುರುವಾಗುತ್ತೆ. ಆಪರೇಷನ್ ಕ್ಲೀನ್ ಅಂತ ಅದರ ಹೆಸರು. ಆಪರೇಷನ್ ಕ್ಲೀನಲ್ಲಿ 74 ಬುಲ್ಡೋಸರ್ಗಳನ್ನು ಬಳಸಲಾಗತ್ತೆ, 200 ಟ್ರಕ್ಗಳನ್ನು ತರಲಾಗತ್ತೆ, 3000 ಪೊಲೀಸರು ಮತ್ತು ಇತರ ಭದ್ರತಾ ಸಿಬ್ಬಂದಿಯವರನ್ನು ನಿಯೋಜಿಸಲಾಗತ್ತೆ. ಜೊತೆಗೆ ನಗರ ಪಾಲಿಕೆಯ ಸಿಬ್ಬಂದಿ ವರ್ಗ ಎಲ್ಲರೂ ಸೇರಿ ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡಿದಾಗ ಸಿಕ್ಕವರ ಸಂಖ್ಯೆ ಎಷ್ಟು ಅಂತ ಕೇಳ್ಬೇಕು ನೀವು. ಈ ರೀತಿ ಅಕ್ರಮವಾಗಿ ಭಾರತದಲ್ಲಿ ನುಸುಳುಕೋರರು ಬಂದು ಕೇವಲ ಅಹಮದಾಬಾದ್ ಮತ್ತು ಸೂರತ್ನಲ್ಲಿ ದೊರೆತಂಥ ನಿರಾಶ್ರಿತ ಈ ವಲಸೆಕೋರರ ಸಂಖ್ಯೆ, ನುಸುಳುಕೋರರ ಸಂಖ್ಯೆ 1100. ಮೊದಲೇ ದಿವಸ 500 ಜನ ಸಿಗ್ತಾರೆ, 2 ದಿವಸ 600 ಜನ. ಯಾವಾಗ ಈ ರೀತಿ ಆಗಿಬಿಡುತ್ತೆ, ಇವರೆಲ್ಲ ವೋಟರ್ಸ್ ಅಲ್ವ ಅಲ್ಲಿ. ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ಗೆ ಬೆಂಕಿ ಹತ್ಕೊಂಡ್ಬಿಡತ್ತೆ. ನೀವು ಅಲ್ಪಸಂಖ್ಯಾತರ ಮೇಲೆ ಈ ರೀತಿ ದಾಳಿಯನ್ನು ಮಾಡ್ತಾ ಇದ್ದೀರಿ, ಅಲ್ಪಸಂಖ್ಯಾತರನ್ನು ಒಕ್ಕಲೆಬ್ಬಿಸುವ ಕೆಲಸ ನಡೀತಾ ಇದೆ, ಇದು ಕೋಮುವಾದ ನಡೀತಾ ಇದೆ ಅಂತ ಗಲಾಟೆ, ಪ್ರತಿಭಟನೆ ಎಲ್ಲ ಮಾಡಲಿಕ್ಕೆ ಶುರು ಮಾಡ್ತಾರೆ. ಪ್ರತಿಭಟನೆ ಮಾಡೋದು ಅಷ್ಟೇ ಅಲ್ಲ, ಗುಜರಾತ್ ಹೈಕೋರ್ಟಿಗೆ ಮೊರೆ ಹೋಗ್ತಾರೆ. 18 ಅಪ್ಲಿಕೇಶನ್ಗಳು ಬರ್ತವೆ ಕೋರ್ಟ್ಗೆ, ಗುಜರಾತ್ ಹೈಕೋರ್ಟ್ಗೆ. ಗುಜರಾತ್ ಹೈಕೋರ್ಟ್ ಅವತ್ತು ರಜಾ, ಪರಶುರಾಮ ಜಯಂತಿ. ಯಾವ ರೀತಿ ಒತ್ತಡವನ್ನು ತರಲಾಗತ್ತೆ ಅಂದರೆ ಕೊನೆಗೆ ಕೋರ್ಟ್ ಓಪನ್ ಮಾಡಬೇಕಾಗತ್ತೆ. 2 ಗಂಟೆ ಇದರ ಕುರಿತು ವಿಚಾರಣೆಯನ್ನು ಮಾಡಲಾಗತ್ತೆ. ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಕೋರ್ಟು ತೀರ್ಪನ್ನು ನೀಡುತ್ತೆ. ಯಾವ ವ್ಯಕ್ತಿ ಈ ರೀತಿಯಾಗಿ ಅಕ್ರಮವಾಗಿ ಮನೆಯನ್ನು ಕಟ್ಕೊಂಡಿದ್ದಾನೋ ಅಥವಾ ಅಕ್ರಮವಾಗಿ ಅಂಗಡಿಯನ್ನು ಕಟ್ಟಿದ್ದಾನೋ, ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಿದ್ದಾನೋ, ಆತನಿಗೆ ಸರ್ಕಾರ ನೋಟಿಸ್ ಕೊಡಬೇಕಾದಂಥ ಅಗತ್ಯತೆ ಇಲ್ಲ. ಇವರು ವಾದವನ್ನು ಮಂಡನೆ ಮಾಡ್ತಾರೆ. ಇಲ್ಲ, ಅವರು 50 ವರ್ಷದಿಂದ ಇಲ್ಲೇ ಇದ್ದಾರೆ, ಅವರು ಯಾರು ನುಸುಳುಕೋರರಲ್ಲ. ಆವಾಗ ಸರ್ಕಾರ ದಾಖಲಾತಿಗಳನ್ನು ತೋರಿಸುತ್ತೆ, ಹೇಗೆ ಇವರು ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ತೋರಿಸುತ್ತೆ. ಗಮನಿಸಿದಂಥ ಹೈಕೋರ್ಟು ಈ ರೀತಿ ನೀವು ಡೆಮಾಲಿಷನ್ ಸ್ಕ್ವಾಡ್ ತೊಗೊಂಬಂದು ಏನು ಮಾಡಿದ್ದೀರಿ, ಆಪರೇಷನ್ ಕ್ಲೀನ್ ಅಂತ ಏನು ಮಾಡಿದಿರಿ, ಇದು ಸಂವಿಧಾನಾತ್ಮಕವಾಗಿದೆ, ಲೀಗಲ್ ಆಗಿದೆ. ಯಾರು ಈ ರೀತಿ ನುಸುಳುಕೋರರು ಬಂದಿದ್ದಾರೋ ಅವ್ರಿಗೆ ಯಾವುದೇ ರೀತಿಯ ನೋಟಿಸನ್ನು ಕೊಡಬೇಕಾಗಿಲ್ಲ, ಅವ್ರು ಯಾವುದು ಪುನರ್ವಸತಿಯನ್ನು ಮಾಡಬೇಕಾಗಿಲ್ಲ ಅಂತ ಗುಜರಾತ್ ಹೈಕೋರ್ಟ್ ಆದೇಶವನ್ನು ಮಾಡಿದೆ. ನಾನು ಯಾವ ದೇಶದಲ್ಲಿದ್ದೀನಿ ಅಂತ ನನಗೆ ಅಚ್ಚರಿ ಆಗ್ತಾ ಇದೆ. ಭಾರತ ದೇಶದಲ್ಲಿ ಈ ರೀತಿಯಾದಂಥ ತೀರ್ಪುಗಳನ್ನು ನೋಡಿ ಯಾವುದೋ ಕಾಲ ಆಗಿತ್ತು. ಯಾಕೆಂದರೆ ಉತ್ತರಾಖಂಡದ ಹಲ್ದವಾನಿನಲ್ಲಿ ಇದೇ ರೀತಿಯ ಪ್ರಕರಣ. ರೈಲ್ವೆ ಟ್ರ್ಯಾಕ್ ಉಂಟ ಎಲ್ಲ ಮುಸಲ್ಮಾನರ ಮನೆಗಳು, 50,000 ಮನೆಗಳು, ಒಂದಲ್ಲ ಎರಡಲ್ಲ. ರೈಲ್ವೆ ನಾನು ಬ್ರಾಡ್ಗೇಜ್ ಮಾಡಬೇಕು, ವಂದೇ ಭಾರತ್ ತರಬೇಕು ಅಂಥೇಳಿ ಮನೆಗಳನ್ನು ಖಾಲಿ ಮಾಡಿಸ್ಲಿಕ್ಕೆ ಹೋದಾಗ ಸುಪ್ರೀಂ ಕೋರ್ಟ್ ಕೇಳತ್ತೆ, ಹೌದು ಇಷ್ಟು ಜನರನ್ನೆಲ್ಲ ಒಕ್ಕಲೆಬ್ಬಿಸ್ತಾ ಇದ್ದೀರಲ್ಲ, ಅವ್ರಿಗೆ ಪುನರ್ವಸತಿ ಯಾರು ಮಾಡಿಕೊಡ್ತೀರಿ ಅಂತ ಕೇಳ್ತಾರೆ. ಅವ್ರು ಪುನರ್ವಸತಿ ಮಾಡಿ ಅವ್ರ ಜಾಗ ಖಾಲಿ ಮಾಡಿಸಿ. ಅಂದರೆ ಅಕ್ರಮವಾಗಿ ಯಾರು ಬೇಕಾದ್ರೂ ಮನೆ ಕಟ್ಕೋಬಹುದು. ಹಾಗೆ ಮನೆ ಕಟ್ಕೊಂಡದ್ದು ಲೀಗಲ್ಲು. ಯಾಕೆಂದರೆ ಅವ್ರಿಗೆ ಪುನರ್ವಸತಿ ಮಾಡಿಕೊಡ್ತಿರಲ್ಲ, ಪುನರ್ವಸತಿ ಮಾಡಿಕೊಡ್ತೀರಿ ಅಂದರೆ ಅವ್ರು ಇದ್ದದ್ದು ಸರಿ ಅಂತ ತಾನೆ. ಆ ರೀತಿ ಆದೇಶ ಮಾಡಿ ಒಂದು ದೊಡ್ಡ ಪ್ರಾಜೆಕ್ಟನ್ನೇ ಕೈ ಬಿಡುವ ಹಾಗೆ ಮಾಡಿರ್ತದೆ. ಅದಾದಮೇಲೆ ಈ ರೀತಿಯ ಪ್ರಕರಣವನ್ನು ನೋಡಿದೆ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ಇನ್ನೊಂದು ಹೇಳ್ಬಿಡ್ತೀನಿ. ಒಂದು ಕೇಸು ಸುಧಾಂಶು ಧುಲಿಯಾ ಅವರ, ಜಸ್ಟಿಸ್ ಸುಧಾಂಶು ಧುಲಿಯಾ, ಜಸ್ಟಿಸ್ ಎಹಸಾಸುದ್ದೀನ್ ಅಮಾನುಲ್ಲಾ ಇವರ ಬೆಂಚ್ನಲ್ಲಿ, ದ್ವಿಸದಸ್ಯ ಪೀಠದಲ್ಲಿ ನಿನ್ನೆ ನಡೆದಂಥ ಪ್ರಕರಣ. ಒಬ್ಬ ಮಹಿಳೆಗೆ ಮೇಂಟೆನೆನ್ಸ್ ಕೊಡೋ ವಿಚಾರದಲ್ಲಿ, ವಿಚ್ಛೇದನ ಆದಂಥ ಮಹಿಳೆಗೆ ಮೇಂಟೆನೆನ್ಸ್ ಕೊಡೋ ವಿಚಾರದಲ್ಲಿ ಪ್ರತಿವಾದಿಗಳು ವಿರೋಧಿಸ್ತಾರೆ. ಏನಂತ ವಿರೋಧಿಸ್ತಾರೆ ಅಂತಂದರೆ, ಈಗಾಗಲೇ ಆಕೆ 2ನೇ ಮದುವೆ ಮಾಡ್ಕೊಂಡಿದ್ದಾಳೆ, ಗಂಡ ಕೂಡ 2ನೇ ಮದುವೆ ಮಾಡ್ಕೊಂಡಿದ್ದಾನೆ. ನಮ್ಮ ಶರಿಯಾ ಕಾನೂನು ಪ್ರಕಾರ ಅವ್ರಿಗೆ ಯಾವುದೇ ರೀತಿಯಂಥ ಮೇಂಟೆನೆನ್ಸನ್ನು ಕೊಡಬೇಕಾದ ಅಗತ್ಯ ಇಲ್ಲ. ಇದ್ದತ್ತಂತೂ ಒಂದು ಸಲ ಅವ್ರಿಗೆ ಎಡುಗಂಟನ್ನು ಕೊಟ್ಬಿಟ್ರೆ ಆಮೇಲೆ ಕೊಡಬೇಕಾಗಿಲ್ಲ. ನಮ್ಮಲ್ಲಿ ಶರಿಯಾ ಕಾನೂನಲ್ಲಿ ಆಗಿದೆ. ಜೊತೆಗೆ ನಮ್ಮ ಮೌಲಾನಾ ಅಥವಾ ಕಾಜಿ ಅವರು ಒಂದು ಸಲ ಫತ್ವಾ ಹೊರಡಿಸಿದ ಮೇಲೆ ಅದೇ ಕಾನೂನು ನಮ್ಮಲ್ಲಿ ಸ್ಟ್ಯಾಂಡ್ ಆಗುತ್ತೆ. ಆದ್ದರಿಂದ ಆಕೆಗೆ ಯಾವುದೇ ರೀತಿಯಾದಂಥ ಪರಿಹಾರವನ್ನಾಗಲಿ ಮೇಂಟೆನೆನ್ಸನ್ನಾಗಲಿ ಕೊಡಲಿಕ್ಕಾಗೋದಿಲ್ಲ ಅಂತ. ಆವಾಗ ಜಸ್ಟಿಸ್ ಸುಧಾಂಶು ಧುಲಿಯಾ ಮತ್ತು ಜಸ್ಟಿಸ್ ಎಹಸಾಸುದ್ದೀನ್ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ. ಕೋರ್ಟ್ ಆಫ್ ಕಾಜಿ, ಕೋರ್ಟ್ ಆಫ್ ದಾರುಲ್ ಕಾಜಿ, ಶರಿಯಾ ಕೋರ್ಟ್ ಹ್ಯಾವ್ ನೋ ಲೀಗಲ್ ಸ್ಟೇಟಸ್ ಆರ್ ನೋ ಆ್ಯಂಡ್ ದೇ ಹ್ಯಾವ್ ನೋ ರೆಕಗ್ನಿಷನ್ ಇನ್ ಕೋರ್ಟ್ ಆಫ್ ಲಾ ಅಂತ. ಎಂಥ ಮಾತು ನೋಡಿ. ಒಂದು ಈ ಸ್ಪಷ್ಟವಾಗಿ ನೋಡಿ, ಕಾಜಿ ಅಂತಂದರೆ ಮೌಲಾಗಳ ನ್ಯಾಯಾಲಯದ ತೀರ್ಪೇನಿದೆ ಆ ತೀರ್ಪಿಗೆ ಬೆಲೆ ಇಲ್ಲ. ದಾರುಲ್ ಕಾಜಾ ಅದರ ತೀರ್ಪಿಗೆ ಬೆಲೆ ಇಲ್ಲ.
ಆಮೇಲೆ ನಿಮ್ಮ ಶರಿಯಾ ಕಾನೂನು ಅದಕ್ಕೆ ಬೆಲೆ ಇಲ್ಲ. ಫತ್ವಾ ಹೊರಡಿಸಿದರೆ ಫತ್ವಾಗೆ ಬೆಲೆ ಇಲ್ಲ. ನಮ್ಮ ಲೀಗಲ್ ವ್ಯವಸ್ಥೆಯಲ್ಲಿ ಇದಕ್ಕೆ ಯಾವುದೇ ಕಾರಣದಿಂದ ನಾವು ಸಿಂಧುತ್ವವನ್ನು ಕೊಡಲಿಕ್ಕಾಗೋದಿಲ್ಲ. ಆದ್ದರಿಂದ ಆ ಮಹಿಳೆಗೆ ಸಲ್ಲಬೇಕಾದಂಥ ಮೇಂಟೆನೆನ್ಸ್ ಏನಿದೆ ಅದನ್ನು ಕಾನೂನು ರೀತಿಯ ಕೊಡಲಿಕ್ಕೆ ಆದೇಶವನ್ನು ಕೋರ್ಟು ಮಾಡುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂಥ ಘಟನೆ. ಈ 3 ಘಟನೆಗಳು ಏನನ್ನು ಬಿಂಬಿಸ್ತಾ ಇದ್ದಾವೆ ಅಂತಂದರೆ, ಇವತ್ತಿನ ದಿವಸ ನ್ಯಾಯಾಲಯ ಯಾವುದೋ ಅತಿ ದೊಡ್ಡದಾದಂಥ ಕಳಂಕವನ್ನು ಹೊದ್ಕೊಂಡಿದೆಯೋ, ಒಬ್ಬ ನೋಟಿನ ಪ್ರಕರಣದಲ್ಲಿ ಜಡ್ಜ್ ಸಿಕ್ಕಾಕೊಂಡ ಮೇಲೆ, ಜೊತೆಗೆ ಯಾವ ಶಾಸಕಾಂಗದ ಮೇಲೆ ತನ್ನ ದಬಾವಣೆಯನ್ನು ಮಾಡ್ತಾ ಇದೆ ಅನ್ನುವಂಥ ಅತಿ ದೊಡ್ಡದಾದಂಥ ಅವ್ರ ಮೇಲೆ ಆರೋಪವನ್ನು ಹೊಂದಿದೆಯೋ, ಅದು ತನಗೆ ತಾನೇ ಮೈ ಚೆಲ್ಲಿಕೊಂಡು ನಿರಭ್ರವಾಗಿ ಹೊರಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಏಕೆಂದರೆ ಇವು 3 ನಡೆದದ್ದು ಬೇರೆ ಬೇರೆ ಕೋರ್ಟಲ್ಲಿ ನಡೆದಂಥ ಪ್ರಕರಣಗಳು, ಬೇರೆ ಬೇರೆ ಪೀಠದಲ್ಲಿ ನಡೆದಂಥ ಪ್ರಕರಣಗಳು. 3 ಪ್ರಕರಣದಲ್ಲಿ ಕೂಡ ಮೇಲ್ನೋಟಕ್ಕೆ ಜಸ್ಟಿಸ್ಸು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇನ್ನು ಒಂದಷ್ಟು ರಾಜಕೀಯದ ಬಗ್ಗೆ ಮಾತಾಡದೆ ಹೋದರೆ, ಕಾಶ್ಮೀರದ ಬಗ್ಗೆ ಮಾತಾಡದೆ ಹೋದರೆ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ಸಮಾಧಾನ ಆಗೋದಿಲ್ಲ. ಕೇಂದ್ರ ಸರ್ಕಾರ ಕಾಶ್ಮೀರದ 87 ಪ್ರೇಕ್ಷಣೀಯ ಸ್ಥಳಗಳಲ್ಲಿ 48 ಸ್ಥಳಗಳನ್ನು ಕ್ಲೋಸ್ ಮಾಡಿದೆ. ಅಲ್ಲಿ ಯಾರೂ ಹೋಗಿ ನೋಡಲಿಕ್ಕೆ, ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಓಡಾಡಲಿಕ್ಕೆ, ಫೋಟೋ ತೆಗೆಸ್ಕೊಳ್ಳಿಕ್ಕೆ, ಸುತ್ತಾಡಲಿಕ್ಕೆ ಆಸ್ಪದವನ್ನು ಕೊಡಲಾಗ್ತಾ ಇಲ್ಲ. ಕಾರಣ ಏನು ಅಂತ ಕೇಳಿದರೆ, ಈಗಾಗಲೇ ತನಿಖೆಯನ್ನು ಮಾಡ್ತಾ ಇರೋದರಿಂದ, ಉಗ್ರರನ್ನು ಅಟ್ಟಿಸಿಕೊಂಡು ಎಲ್ಲೆಲ್ಲಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕಿ ಹಿಡಿಯುವಂಥ ಪ್ರಯತ್ನ ನಡೀತಾ ಇರೋದರಿಂದ, ಅಲ್ಲಿ ಪ್ರವಾಸಿಗರು ಹೋದಾಗ ಪ್ರವಾಸಿಗರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನುವಂಥ ಜಾಗರೂಕತೆಯ ದೃಷ್ಟಿಯಿಂದ ಇಂಥದ್ದೊಂದು ನಿರ್ಣಯವನ್ನು ಸರ್ಕಾರ ಕೈಗೊಂಡಿದೆ. ಯೋಗ್ಯವಾದಂಥ ನಿರ್ಣಯ ಅಂತ ನನಗನ್ನಿಸ್ತು. ಯಾಕೆ ಅಂತಂದರೆ, ಆಪರೇಷನ್ ಮಾಡುವಾಗ ಬೇರೆ ಯಾರೋ ಅಮಾಯಕರದಲ್ಲಿ ಸಿಕ್ಕಾಕೊಂಡ್ಬಿಡಬಾರ್ದು. ಯಾವುದೋ ಒಬ್ಬ ಉಗ್ರನಿಗೆ ಗುಂಡು ಹೊಡೆಯುವಂಥ ಎನ್ಕೌಂಟರ್ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಯಾರೋ ಪಾಸ್ ಆಗುವಂಥ ಒಬ್ಬ ಪ್ರವಾಸಿಗನಿಗೆ ಅದು ತಡೆ, ನಾಳೆ ಅದೇ ದೊಡ್ಡದಂಥ ರಂಪಾಗತ್ತೆ. ಜೊತೆಗೆ ಇದು ಅಮಾನವೀಯವಾದಂಥ ಘಟನೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇದಕ್ಕೆ ಆಸ್ಪದವನ್ನು ಕೊಡ್ತಾ ಇಲ್ಲ. ಒಟ್ಟು 87 ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ ಕಾಶ್ಮೀರದಲ್ಲಿ, ಅದರಲ್ಲಿ 48 ಹೀಗೆ ಮಾಡಲಾಗಿದೆ. ಒಂದು ಅಸಹ್ಯವಾದ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ತನ್ನ ಟ್ವಿಟರ್ ಹ್ಯಾಂಡಲ್ನಲ್ಲಿ ಅದು ಒಂದು ಜಿಮ್ಮೇದಾರ್ಕೆ ಸಮಯ ಗಾಯಬ್ ಅಂತ ಒಂದು ಕೋಟನ್ನು ಹಾಕಿ ನರೇಂದ್ರ ಮೋದಿಯವರ ಚಿತ್ರವನ್ನು ಬಿಡಿಸಲಾಗಿದೆ. ನರೇಂದ್ರ ಮೋದಿಯವರ ಚಿತ್ರಕ್ಕೆ ಮೇಲೆ ರುಂಡ ಇಲ್ಲ, ಅಂದರೆ ಈ ಮೇಲ್ಭಾಗ ಇಲ್ಲ, ಕೆಳಗಿನ ಭಾಗವನ್ನು ಮಾತ್ರ ತೋರಿಸಲಾಗಿದೆ. ಅಂದರೆ ಸರ್ತನ್ ಸೆ ಜುದಾ ಅಂತಾರಲ್ಲ, ಆ ರೀತಿಯಾದಂಥ ಚಿತ್ರವನ್ನು ಹಾಕಿ ಜಿಮ್ಮೆದಾರ್ಕೆ ಸಮಯ ಗಾಯಬ್, ಅಂದರೆ ಜವಾಬ್ದಾರಿಯನ್ನು ಹೊರಬೇಕಾದಂಥ ಸಂದರ್ಭದಲ್ಲಿ ಈ ಮನುಷ್ಯ ನಾಪತ್ತೆಯಾಗಿದ್ದಾರೆ ಅಂತ ಕಾಂಗ್ರೆಸ್ಸು ಬಿಂಬಿಸ್ತಾ ಇದೆ. ನೋಡಿ ಎಂಥ ದುರಂತ ಅಂದರೆ, ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರು ವಿದೇಶಿ ಪ್ರವಾಸ, ಸೌದಿ ಅರೇಬಿಯಾ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಆದಂಥ ಘಟನೆ 22ನೇ ತಾರೀಕು. ಅದೇ ದಿವಸ ರಾತ್ರಿ ನರೇಂದ್ರ ಮೋದಿಯವರು ವಾಪಸ್ ಬಂದಿದ್ದಾರೆ. 23ನೇ ತಾರೀಕು ಬೆಳಗ್ಗೆನೇ CCS ಮೀಟಿಂಗ್ ತೊಗೊಂಡಿದ್ದಾರೆ. ತಕ್ಷಣದಲ್ಲಿ ಅಮಿತ್ ಶಾ ಅವ್ರನ್ನ ಯಾವ ಜಾಗದಲ್ಲಿ ಘಟನೆ ನಡೆದಿದೆ ಅಲ್ಲಿ ಕೊಟ್ಟು ಕಳಿಸಿದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ ಅಹರ್ನಿಶಿ ಅಹೋರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ ಯಾವ ರೀತಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದರೆ, ಅವ್ರಿಗೆಲ್ಲ ಜಾಪಾಳ ಮಾತ್ರೆ ಹತ್ತಿ ಅಲ್ಲಿಯ ಪ್ರಧಾನಮಂತ್ರಿ ಆಸ್ಪತ್ರೆಯಲ್ಲಿ ನನಗೆ ಹುಷಾರಿಲ್ಲ ಅಂತ ನಾಟಕ ಮಾಡ್ತಾ ಇದ್ದಾನೆ. ಆ ಮಟ್ಟಿಗೆ ಭಯವನ್ನು ಉಂಟು ಮಾಡಿದೆ. ಮೊದಲನೇ ಸಲ ಪಾಕಿಸ್ತಾನ ಈ ರೀತಿಯಾಗಿ ಗಾಬರಿಯಾಗಿದ್ದನ್ನು ನನಗೆ ತಿಳುವಳಿಕೆ ಬಂದ ಮೇಲೆ ಮೊದಲೇ ಸಲ ನೋಡಿದ್ದು ನಾನು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ನಮ್ಮ ಮೇಲೆ ಅವರು ಎಗರಿ ಬಂದದ್ದು, ನಾವು ಅವ್ರ ಮೇಲೆ ಹೋಗಿದ್ದಲ್ಲ. ಈ ಬಾರಿ ನಮ್ಮಲ್ಲಿ ಉಗ್ರ ಚಟುವಟಿಕೆಯನ್ನು ಮಾಡಿದ್ದಕ್ಕೆ ನಾವು ಅವ್ರ ಮೇಲೆ ಎಗರಿ ಬೀಳ್ತಾ ಇದ್ದೀವಿ. ಅವರಿಗೆಲ್ಲ ಜಾಪಾಳ ಮಾತ್ರೆ ಹತ್ತಿದೆ, ಅವರೆಲ್ಲ ಜೈಲಿಗೆ ಅವರೆಲ್ಲ ಆಸ್ಪತ್ರೆ ಬಾಗಿಲನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ, ಬಂಕರ್ನಲ್ಲಿ ಉಳಿತಾ ಇದ್ದಾರೆ. ಆದರೆ ಕಾಂಗ್ರೆಸ್ಗೆ ಏನು ಅನಿಸುತ್ತೆ ಅಂದರೆ, ನರೇಂದ್ರ ಮೋದಿ ಗಾಯಬಂತೆ. ಈ ರೀತಿಯದಾದಂಥ ಚಿಲ್ಲರೆ ಮನಸ್ಥಿತಿ, ಹೀನ ಮನಸ್ಥಿತಿಯ ವ್ಯಕ್ತಿಗಳನ್ನ ಎಲ್ಲಿಯಾದರೂ ನೋಡಿದ್ದೀರಾ ನೀವು? ಇನ್ನು ರಾಹುಲ್ ಗಾಂಧಿಯವರು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ? ಜಂಟಿ ಅಧಿವೇಶನವನ್ನು ಕರೀರಿ, ಸಂಸತ್ ಅಧಿವೇಶನ ನಡೆಯಲಿ, ಈ ಪಹಲ್ಗಾಮ್ನಲ್ಲಿ ಏನು ದುರಂತ ನಡೀತಲ್ಲ ಅದರ ಕುರಿತು ಚರ್ಚೆಯಾಗಬೇಕು. ಎಂಥ ಅಮಾನವೀಯವಾದಂಥ, ಸಮಯ ಪ್ರಜ್ಞೆ ಇರಲಾರದಂಥ, ಅಪ್ರಬುದ್ಧವಾದಂಥ ಆಲೋಚನೆ ಅಂತ ನೋಡಿ. ಮೊದಲು ಮಾತು ಹೇಳಿದವರು ಯಾರು? ಮಲ್ಲಿಕಾರ್ಜುನ ಮುತ್ಯ 2ನೇ ದಿವಸನೇ ಹೇಳಿದರು, ಲೋಕಸಭೆ ಅಧಿವೇಶನ ಕರೀರಿ, ಲೋಕಸಭಾ ಅಧಿವೇಶನ ಕರೀರಿ. ಈಗ ಕ್ರಮ ಕೈಗೊಳ್ಳುವ ಸಮಯ ಇದು. ಸರ್ಕಾರ ಯಾರು ಈ ರೀತಿಯಾದಂಥ ದಮನಕಾರಿ ಕೆಲಸ ಮಾಡಿದ್ದಾರೋ ಅವರ ಮೇಲೆ ದಾಳಿಯನ್ನು ಮಾಡಿ ಅವರನ್ನು ಸಂಪೂರ್ಣವಾಗಿ ಪತನಗೊಳಿಸಬೇಕಾದಂಥ ಅತ್ಯಂತ ನಿರ್ಣಾಯಕ ಸಂದರ್ಭ. ಈ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ಸಂಸತ್ ಸದಸ್ಯರನ್ನು ಕರೆಸಿ ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಅದರ ಬಗ್ಗೆ ಚರ್ಚೆ ಮಾಡೋದು.
ಮುಂದೆ ಏನು ಮಾಡಬೇಕು, ಯಾಕೆ ಹೀಗಾಯಿತು, ಆವಾಗ ಇವರೆಲ್ಲ ಶುರು ಮಾಡ್ತಾರೆ. ರಾಹುಲ್ ಗಾಂಧಿ, ಈ ಮಲ್ಲಿಕಾರ್ಜುನ ಮುತ್ಯ ಇವರೆಲ್ಲ ಬರ್ತಾರೆ. ಭದ್ರತೆಯ ವೈಫಲ್ಯ ಆಗಿದೆ, ಯಾಕೆ ಹೀಗಾಯಿತು, ನಿಮ್ಮ ಸೇನೆಯವರು ಎಲ್ಲಿ ಹೋಗಿದ್ರು, ಪೊಲೀಸರು ಎಲ್ಲಿ ಹೋಗಿದ್ರು, ಈ ರೀತಿ ಅಂತ ಪ್ರಶ್ನೆ ಮಾಡ್ಕೊಂಡು ಕೂಡೋದು. ಅಲ್ಲ ರೀ, ಮೊಸಾದು ಇಸ್ರೇಲ್ನ ಮೊಸಾದ್ ಜಗತ್ತಿನಲ್ಲೇ ಬೇಹುಗಾರಿಕೆಯಲ್ಲಿ ನಂಬರ್ 1 ಅಷ್ಟು ನಿಖರ. ಅವರೇ ಅಕ್ಟೋಬರ್ 7, 2023ಕ್ಕೆ ಯಾಮಾರಿ ಹೋದರು. ಜಗತ್ತಿನಲ್ಲಿ ಯಾವ ರಾಷ್ಟ್ರವೂ ಬೇಹುಗಾರಿಕೆಯಲ್ಲಿ 100ಕ್ಕೆ 100ರಷ್ಟು ಕ್ಷಮತ್ವವನ್ನು ಹೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಮಾರುವ ಸಂದರ್ಭ ಬರುತ್ತೆ. ಯಾಕೆಂದರೆ ಒಬ್ಬ ಚಹಾ ಮಾರುವನು, ಒಬ್ಬ ಕುದುರೆ ಸವಾರ, ಯಾರು ಬೇಕಾದರೂ ಉಗ್ರ ಛದ್ಮವೇಷವನ್ನು ಧರಿಸಿ, ಈ ರೀತಿ ಮುಖವಾಡ ಧರಿಸಿ ಈ ರೀತಿ ಕೆಲಸ ಮಾಡುವ ಸಾಧ್ಯತೆ ಇರುತ್ತೆ. ನೋಡಿ, ನಾವು ಇವತ್ತಿನ ದಿವಸ ಆಲೋಚನೆ ಮಾಡಿ, ಯಾವುದಾದ್ರೂ ದರ್ಗಾ ಮುಂದೆ ಸೈನಿಕರು ಬಂದು ಸುತ್ತಲೂ ನಿಂತದ್ದು ನೋಡಿದ್ದೀರಾ? ಯಾವುದಾದ್ರೂ ಮಸೀದಿ ಸುತ್ತಮುತ್ತಲು ಪೊಲೀಸರ ಬೆಂಗಾವಲಿರೋದು ನೋಡಿದ್ದೀರಾ? ಆದರೆ ಭಾರತ ದೇಶದಲ್ಲಿ ವೈಷ್ಣೋದೇವಿ ದೇವಸ್ಥಾನಕ್ಕೆ ಹೋದರೆ ಸುತ್ತಲೂ ನಿಮಗೆ ಪಹರೆ ಇರುತ್ತೆ. ಅಕ್ಷರಧಾಮಕ್ಕೆ ಹೋದರೆ ಸುತ್ತಲೂ ಬೆಂಗಾವಲ ಪಹರೆ ಇರುತ್ತೆ. ಹಿಂದೂ ದೇವಸ್ಥಾನ ಯಾವುದಾದ್ರು ತಿರುಪತಿ ಎಲ್ಲಿ ಹೋದರೂ ಸುತ್ತಲೂ ಪೊಲೀಸ್. ಯಾಕೆ? ಥ್ರೆಟ್ ಇದೆ, ಬೆದರಿಕೆ ಇದೆ. ಹಿಂದೂ ದೇವಸ್ಥಾನಗಳಿಗೆ ಬೆದರಿಕೆ ಇದೆ. ಹಿಂದೂಗಳು ಓಡಾಡುವ ಜಾಗದಲ್ಲಿ ಪಹಲ್ಗಾಮ್ ಇರಲಿ, ಮತ್ತೊಂದಿರಲಿ, ಯಾವುದೇ ಇರಲಿ, ಅವರಿಗೆ ಬೆದರಿಕೆ ಇದೆ. ಅವ್ರ ಹಿಂದೆ ಒಬ್ಬ ವ್ಯಕ್ತಿ ಹಿಂದೆ ಒಬ್ಬ ಭದ್ರತಾ ಸಿಬ್ಬಂದಿಯನ್ನು ನಿಲ್ಲಿಸಬೇಕು. ಆ ರೀತಿಯಾದಂಥ ಬಾಂಧವರು ಈ ದೇಶದಲ್ಲಿದ್ದಾರೆ. ಆದರೆ ಆ ಬಾಂಧವರ ಪರವಾಗಿ ಹೋರಾಟ ಮಾಡಲಿಕ್ಕೆ ನಮ್ಮ ರಾಹುಲ್ ಗಾಂಧಿ ಅಂತವ್ರು ಸಿದ್ಧರಾಗಿರ್ತಾರೆ. ಇವ್ರಿಗೇನಾದರೂ ಸಂಸತ್ ಅಧಿವೇಶನ ಕರೆದದ್ದೇ ಆದರೆ ಯುದ್ಧವನ್ನು ಮಾಡಬಾರದು, ಯಾಕೆ ಯುದ್ಧ ಮಾಡಬೇಕು ಅಂತ ಇವರು ಚರ್ಚೆ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಭದ್ರತಾ ವೈಫಲ್ಯ ಆಗಿದೆ, ಆದ್ದರಿಂದ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು, ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು. ಯಾಕೆಂದರೆ ಇವರು ಇಡೀ ಜೀವನದಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾಂಗ್ರೆಸ್ಗೂ ಸ್ಪಷ್ಟವಾಗಿ ಗೊತ್ತಿದೆ, ರಾಹುಲ್ ಗಾಂಧಿಗೂ ಸ್ಪಷ್ಟವಾಗಿ ಗೊತ್ತಿದೆ. ಆದ್ದರಿಂದ ಈ ರೀತಿಯಾಗಿ ಏನಾದರೂ ಒತ್ತಡವನ್ನು ಹೇರಿ ಸರ್ಕಾರವನ್ನು ಕೆಳಗಿಳಿಸ್ಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯವಾ ಅಂತ ನೋಡ್ತಾರೆ. ಎಂಥ ಕೆಟ್ಟ ಸ್ಥಿತಿ, ಎಂಥ ಕೆಟ್ಟ ರಾಜಕಾರಣ, ನೀಚ ರಾಜಕಾರಣ. ನೋಡಿ, ಸಂದರ್ಭ ಹೇಗಿದೆ, ಆ ಸಂದರ್ಭವನ್ನು ನೋಡ್ಕೊಂಡು ಮಾತಾಡಬೇಕು ಅನ್ನುವಂಥ ಕನಿಷ್ಠ ರಾಷ್ಟ್ರೀಯ ಪ್ರಜ್ಞೆ ಇರಲಾರ್ದಂಥ ಜನರ ಮಧ್ಯೆ ನಾವು ಇವತ್ತು ಮಾತನಾಡಬೇಕಾದಂಥ ದುರ್ದೆಸೆ ಒದಗಿದೆ. ಕ್ಷಮೆ ಇರಲಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.